ಕಲಬುರಗಿಯ ನೆಲದ ಮೇಲೆ ಪಾಕಿಸ್ತಾನ ಧ್ವಜವನ್ನ ಅಂಟಿಸಲಾಗಿದ್ದು ಈ ಘಟನೆ ಬಗ್ಗೆ ಯಥಾವತ್ ನನಗೇನು ಗೊತ್ತಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಮಾಹಿತಿ ಪಡೆದು ಮಾತಾಡ್ತೇನೆ ಅಂತ ಗೃಹ ಸಚಿವರು ಹೇಳಿರೋದು. ಈ ಹೋಮ್ ಮಿನಿಸ್ಟರ್ ಯಾವಾಗ್ಲೂ ಇದೇ ಕತೆ, ನನಗೇನು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ, ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ. ಅವರು ಬಂದು ಕೊಳ್ಳೆ ಹೊಡ್ಕೊಂಡು ಹೋಗ್ಲಿ, ನಮ್ದು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಮಾಹಿತಿ ಸಿಕ್ಕ ಮೇಲೆ ಮಾತಾಡ್ತೀನಿ. ಇವ್ರಿಗೆ ನನಗೇನು ಗೊತ್ತಿಲ್ಲ ಅಂತ ಮಿನಿಸ್ಟರ್ ಅಂತಾನೆ ಕರೀತಾರೆ. ಅದಕ್ಕೆ ನನಗೇನು ಗೊತ್ತಿಲ್ಲ ಅಂತ ಚಾರ್ವಿತ ಚಾರ್ವಣ ಹೇಳಿದ್ದನ್ನ ಮತ್ತೆ ಪರಮೇಶ್ವರ್ ಅವರು ರಿಪೀಟ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಎಲ್ಲೆಲ್ಲಿ ಬೆಂಕಿ ಬೀಳ್ತಾ ಇದೆ, ಎಲ್ಲೆಲ್ಲಿ ದೇಶದ್ರೋಹಿಗಳು ಎಂತೆಂತ ಕೃತ್ಯಗಳಿಗೆ ಸಾಕ್ಷಿ ಆಗ್ತಾ ಇದ್ದಾರೆ ಇವ್ರಿಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಅವ್ರು ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಒಂದ್ಸರಿ. ಒಂದ್ ಕಡೆ ಈ ಘಟನೆಯ ವಿವರಣೆಯನ್ನ ಕೊಡ್ತೀನಿ ನಾನು. ಏನಾಗಿದ್ದು ಅಂತಂದ್ರೆ, ಈ ಉಗ್ರರ ಕೃತ್ಯವನ್ನ ಖಂಡಿಸಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಪಾಕಿಸ್ತಾನದ ಧ್ವಜವನ್ನ ನೆಲಕ್ಕೆ ಅಂಟಿಸ್ತಾರೆ. ಈ ಪಾಕಿಸ್ತಾನದ ಧ್ವಜ ಇಲ್ಲೇ ಇರೋದಕ್ಕೆ ಯೋಗ್ಯ, ಇದು ಇಲ್ಲೇ ಇರಬೇಕು ಅಂತ ಹೇಳಿ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿ ಅದನ್ನ ಕಾಲಿಂದ ತುಳಿದು ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಪ್ರತಿಭಟನಾಕಾರರಿಂದ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಇಬ್ಬರು ಮಹಿಳೆಯರು ಬರ್ತಾರೆ. ಆ ಪಾಕಿಸ್ತಾನದ ಧ್ವಜವನ್ನ ಏನು ರಸ್ತೆಯ ಮೇಲೆ ಅಂಟಿಸಲಾಗಿತ್ತು ಅದನ್ನ ಕಿತ್ಕೊಳ್ತಾರೆ. ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ, ವಿಚಾರಿಸ್ತೀನಿ. ಈಗ ನೀವು ಹೇಳಿದಿರಲ್ಲ, ಅದೇ ನಾನು ಕೂಡ ಅದೇ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ, ವಿಚಾರಿಸ್ತೀನಿ. ಈಗ ನೀವು ಹೇಳಿದಿರಲ್ಲ, ಅದೇ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ, ಅದರ ಮಾಹಿತಿ ನನಗೆ ಇಲ್ಲ. ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನು ಗಮನಿಸಿದ್ದೇನೆ. ಅದೇ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ, ವಿಚಾರಿಸ್ತೀನಿ. ಈಗ ನೀವು ಹೇಳಿದಿರಲ್ಲ, ಅದೇ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ, ಅದರ ಮಾಹಿತಿ ನನಗೆ ಇಲ್ಲ. ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನು ಗಮನಿಸಿದ್ದೇನೆ. ಅದೇ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ, ವಿಚಾರಿಸ್ತೀನಿ. ಈಗ ನೀವು ಹೇಳಿದಿರಲ್ಲ, ಅದೇ ನಾನು ಕೂಡ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ನಮ್ಮ ಪ್ರಶ್ನೆ ಇಷ್ಟೇ, ಅಲ್ಲಿ ಆ ಪಾಕಿಸ್ತಾನ ಧ್ವಜವನ್ನ ಅಂಟಿಸಿದಂತಹ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರು ಬರ್ತಾರೆ, ಆ ಧ್ವಜವನ್ನ ಕಿತ್ಕೊಂಡು ಹೋಗ್ತಾರೆ. ಈ ಮೂಲಕ ಪಾಕಿಸ್ತಾನದ ಪರ ಪ್ರೇಮವನ್ನ ಮೆರೆಯುವಂತ ಕೆಲಸ ಅವರಿಂದ ಆಗಿದೆ. ಈ ಪಾಕಿಸ್ತಾನ ಇಂಥ ಕೃತ್ಯಗಳನ್ನ ಎಸಗಿದಾಗ, ಉಗ್ರವಾದಿಗಳನ್ನ ಪೋಷಿಸುವಂತ ಕೆಲಸ ಮಾಡಿದಾಗ, ಅಮಾಯಕರನ್ನ ಕೊಂದಾಗ ಅವರ ಕಣ್ಣೀರು ಒರೆಸುವಂತ ವ್ಯವಧಾನ ಇವರಿಗಿಲ್ಲ. ಪಾಕಿಸ್ತಾನದ ಧ್ವಜವನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಕೃತ್ಯಗಳಿಗೆ ಏನ್ ಹೇಳ್ಬೇಕು ನಾವು, ಇಂಥವ್ರಿಗೆ ಏನ್ ಹೇಳ್ಬೇಕು? ಕಲಬುರಗಿಯ ನೆಲದ ಮೇಲೆ ಪಾಕಿಸ್ತಾನ ಧ್ವಜವನ್ನ ಅಂಟಿಸಲಾಗಿದ್ದು ಈ ಘಟನೆ ಬಗ್ಗೆ ಯಥಾವತ್ ನನಗೇನು ಗೊತ್ತಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಮಾಹಿತಿ ಪಡೆದು ಮಾತಾಡ್ತೇನೆ ಅಂತ ಗೃಹ ಸಚಿವರು ಹೇಳಿರೋದು. ಈ ಹೋಮ್ ಮಿನಿಸ್ಟರ್ ಯಾವಾಗ್ಲೂ ಇದೇ ಕತೆ, ನನಗೇನು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ, ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ. ಅವರು ಬಂದು ಕೊಳ್ಳೆ ಹೊಡ್ಕೊಂಡು ಹೋಗ್ಲಿ, ನಮ್ದು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಮಾಹಿತಿ ಸಿಕ್ಕ ಮೇಲೆ ಮಾತಾಡ್ತೀನಿ. ಇವ್ರಿಗೆ ನನಗೇನು ಗೊತ್ತಿಲ್ಲ ಅಂತ ಮಿನಿಸ್ಟರ್ ಅಂತಾನೆ ಕರೀತಾರೆ. ಅದಕ್ಕೆ ನನಗೇನು ಗೊತ್ತಿಲ್ಲ ಅಂತ ಚಾರ್ವಿತ ಚಾರ್ವಣ ಹೇಳಿದ್ದನ್ನ ಮತ್ತೆ ಪರಮೇಶ್ವರ್ ಅವರು ರಿಪೀಟ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಎಲ್ಲೆಲ್ಲಿ ಬೆಂಕಿ ಬೀಳ್ತಾ ಇದೆ, ಎಲ್ಲೆಲ್ಲಿ ದೇಶದ್ರೋಹಿಗಳು ಎಂತೆಂತ ಕೃತ್ಯಗಳಿಗೆ ಸಾಕ್ಷಿ ಆಗ್ತಾ ಇದ್ದಾರೆ ಇವ್ರಿಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಅವ್ರು ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಒಂದ್ಸರಿ. ಒಂದ್ ಕಡೆ ಈ ಘಟನೆಯ ವಿವರಣೆಯನ್ನ ಕೊಡ್ತೀನಿ ನಾನು. ಏನಾಗಿದ್ದು ಅಂತಂದ್ರೆ, ಈ ಉಗ್ರರ ಕೃತ್ಯವನ್ನ ಖಂಡಿಸಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಪಾಕಿಸ್ತಾನದ ಧ್ವಜವನ್ನ ನೆಲಕ್ಕೆ ಅಂಟಿಸ್ತಾರೆ. ಈ ಪಾಕಿಸ್ತಾನದ ಧ್ವಜ ಇಲ್ಲೇ ಇರೋದಕ್ಕೆ ಯೋಗ್ಯ,
ಇದು ಇಲ್ಲೇ ಇರಬೇಕು ಅಂತ ಹೇಳಿ ಪಾಕಿಸ್ತಾನ ಧ್ವಜವನ್ನ ಅಂಟಿಸಿ ಅದನ್ನ ಕಾಲಿಂದ ತುಳಿದು ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಪ್ರತಿಭಟನಾಕಾರರಿಂದ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಇಬ್ಬರು ಮಹಿಳೆಯರು ಬರ್ತಾರೆ. ಆ ಪಾಕಿಸ್ತಾನದ ಧ್ವಜವನ್ನ ಏನು ರಸ್ತೆಯ ಮೇಲೆ ಅಂಟಿಸಲಾಗಿತ್ತು ಅದನ್ನ ಕಿತ್ಕೊಳ್ತಾರೆ. ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ಈಗ ನೀವು ಹೇಳಿದಿರಲ್ಲ, ಅದೇ ನಾನು ಕೂಡ ಅದೇ ನನಗೆ ಗೊತ್ತಿಲ್ಲ. ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ಈಗ ನೀವು ಹೇಳಿದಿರಲ್ಲ, ಅದೇ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ. ಅದರ ಮಾಹಿತಿಯನ್ನು ನನಗೆ ಇಲ್ಲ. ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನು ಗಮನಿಸಿದ್ದೇನೆ. ಅದೇ ನನಗೆ ಗೊತ್ತಿಲ್ಲ. ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ಈಗ ನೀವು ಹೇಳಿದಿರಲ್ಲ, ಅದೇ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ. ಅದರ ಮಾಹಿತಿಯನ್ನು ನನಗೆ ಇಲ್ಲ. ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನು ಗಮನಿಸಿದ್ದೇನೆ. ಅದೇ ನನಗೆ ಗೊತ್ತಿಲ್ಲ. ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ಈಗ ನೀವು ಹೇಳಿದಿರಲ್ಲ, ಅದೇ ನಾನು ಕೂಡ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ನಮ್ಮ ಪ್ರಶ್ನೆ ಇಷ್ಟೇ, ಅಲ್ಲಿ ಆ ಪಾಕಿಸ್ತಾನ ಧ್ವಜವನ್ನ ಅಂಟಿಸಿದಂತಹ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರು ಬರ್ತಾರೆ, ಆ ಧ್ವಜವನ್ನ ಕಿತ್ಕೊಂಡು ಹೋಗ್ತಾರೆ. ಈ ಮೂಲಕ ಪಾಕಿಸ್ತಾನದ ಪರ ಪ್ರೇಮವನ್ನ ಮೆರೆಯುವಂತ ಕೆಲಸ ಅವರಿಂದ ಆಗಿದೆ. ಈ ಪಾಕಿಸ್ತಾನ ಇಂಥ ಕೃತ್ಯಗಳನ್ನ ಎಸಗಿದಾಗ, ಉಗ್ರವಾದಿಗಳನ್ನ ಪೋಷಿಸುವಂತ ಕೆಲಸ ಮಾಡಿದಾಗ, ಅಮಾಯಕರನ್ನ ಕೊಂದಾಗ ಅವರ ಕಣ್ಣೀರು ಒರೆಸುವಂತ ವ್ಯವಧಾನ ಇವರಿಗಿಲ್ಲ. ಪಾಕಿಸ್ತಾನದ ಧ್ವಜವನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಕೃತ್ಯಗಳಿಗೆ ಏನ್ ಹೇಳ್ಬೇಕು ನಾವು? ಇಂಥವ್ರಿಗೆ ಏನ್ ಹೇಳ್ಬೇಕು? ಈ ಕಲಬುರಗಿಯ ನೆಲದ ಮೇಲೆ ಪಾಕಿಸ್ತಾನ ಧ್ವಜವನ್ನ ಅಂಟಿಸಲಾಗಿದ್ದು, ಈ ಘಟನೆ ಬಗ್ಗೆ ಯಥಾವತ್ ನನಗೇನು ಗೊತ್ತಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಮಾಹಿತಿ ಪಡೆದು ಮಾತಾಡ್ತೇನೆ ಅಂತ ಗೃಹ ಸಚಿವರು ಹೇಳಿರೋದು. ಈ ಹೋಮ್ ಮಿನಿಸ್ಟರ್ ಯಾವಾಗಲೂ ಇದೇ ಕತೆ, ನನಗೇನು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ, ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ. ಅವ್ರು ಬಂದು ಕೊಳ್ಳೆ ಹೊಡ್ಕೊಂಡು ಹೋಗ್ಲಿ, ನಮ್ದು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಮಾಹಿತಿ ಸಿಕ್ಕ ಮೇಲೆ ಮಾತಾಡ್ತೀನಿ. ಇವ್ರಿಗೆ ನನಗೇನು ಗೊತ್ತಿಲ್ಲ ಅಂತ ಮಿನಿಸ್ಟರ್ ಅಂತಾನೆ ಕರೀತಾರೆ. ಅದಕ್ಕೆ ನನಗೇನು ಗೊತ್ತಿಲ್ಲ ಅಂತ ಚಾರ್ವಿತ ಚಾರ್ವಣ ಹೇಳಿದ್ದನ್ನ ಮತ್ತೆ ಪರಮೇಶ್ವರ್ ಅವರು ರಿಪೀಟ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಎಲ್ಲೆಲ್ಲಿ ಬೆಂಕಿ ಬೀಳ್ತಾ ಇದೆ, ಎಲ್ಲೆಲ್ಲಿ ದೇಶದ್ರೋಹಿಗಳು ಎಂತೆಂತ ಕೃತ್ಯಗಳಿಗೆ ಸಾಕ್ಷಿ ಆಗ್ತಾ ಇದ್ದಾರೆ, ಇವ್ರಿಗೆ